ನಮಸ್ಕಾರ. ನೀವು ನೋಡ್ತಾ ಇದ್ರ ವಿಜಯವಾಹಿನಿ ನ್ಯೂಸ್. ನಾನು ಸ್ವಾತಿ ಸಾಲಿ. ಬಿಗ್ ಬಾಸ್ ಮನೆಯ ಆಟದಲ್ಲಿ ಸ್ಪರ್ಧಿಗಳು ಆಡುವ ಒಂದೊಂದು ಮಾತು, ಒಂದೊಂದು ಎಕ್ಸ್ಪ್ರೆಷನ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದು ಹೊಸತೇನಲ್ಲ. ಆದ್ರೆ ಕೆಲವೊಮ್ಮೆ ಒಂದು ಸಣ್ಣ ತಪ್ಪು ಉತ್ತರವೇ ದೊಡ್ಡ ಟ್ರೋಲ್ಗೆ ಕಾರಣವಾಗಿ ಬಿಡುತ್ತೆ. ಇದೀಗ ಇದೇ ರೀತಿಯ ವಿಚಾರದಲ್ಲಿ ಸ್ಯಾಂಡಲ್ವುಡ್ ನಟ ಹಾಗೂ ಬಿಗ್ ಬಾಸ್ ಮಾಜಿ ಸ್ಪರ್ಧಿಯಾಗಿರುವ ವಿನಯ್ ಗೌಡ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ದಾರೆ. ಹೌದು, ವೃತ್ತಕ್ಕೆ ಎಷ್ಟು ಸೈಡ್ಗಳಿವೆ ಅನ್ನೋ ಪ್ರಶ್ನೆಗೆ ವಿನಯ್ ಗೌಡ ನೀಡಿದ ಉತ್ತರ ಇದೀಗ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ. ಈ ಉತ್ತರದ ಕಾರಣಕ್ಕೆ ನೆಟ್ಟಿಗರು ಅವರನ್ನ ಆರ್ಯಭಟ ಅಂತ ಕರೆದು ಟ್ರೋಲ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಟ್ರೋಲ್ಗಳಿಗೆಲ್ಲ ವಿನಯ್ ಗೌಡ ಸೈಲೆಂಟ್ ಆಗಿ ಕುಳಿತುಕೊಳ್ಳದೆ ಖಡಕ್ ತಿರುಗೇಟನ್ನ ನೀಡಿದ್ದಾರೆ. ಅಷ್ಟಕ್ಕೂ ಅಂದು ಏನಾಗಿತ್ತು, ವಿನಯ್ ಗೌಡ ಕೊಟ್ಟ ಉತ್ತರವೇನು, ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ಬಂತು, ಇದೀಗ ವಿನಯ್ ಗೌಡ ಕೊಟ್ಟ ತಿರುಗೇಟೇನಂತ ನೋಡ್ಕೊಂಡು ಬರೋಣ. ಸರ್ಕಾರ ಸೈಡ್ ಇಲ್ವಲ್ಲ ಸರ್? ಎರಡು ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ಸೈಡ್. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಕಾರ್ಯಕ್ರಮದಲ್ಲಿ ಸ್ಪರ್ಧಿಯೊಬ್ಬರಿಗೆ ವಿನಯ್ ಗೌಡ ಪ್ರಶ್ನೆಯೊಂದನ್ನ ಕೇಳಿರ್ತಾರೆ. ವೃತ್ತಕ್ಕೆ ಎಷ್ಟು ಸೈಡ್ ಇರುತ್ತದೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸ್ಪರ್ಧಿ ಯಾವುದೇ ಸೈಡ್ ಇರೋದಿಲ್ಲ ಅಂತ ಉತ್ತರವನ್ನ ನೀಡಿದ್ರು. ಆದ್ರೆ ವಿನಯ್ ಗೌಡ ಮಾತ್ರ ವೃತ್ತಕ್ಕೆ ಇನ್ಸೈಡ್ ಮತ್ತು ಔಟ್ಸೈಡ್ ಅಂತ ಎರಡು ಸೈಡ್ಗಳಿವೆ ಎಂದು ಹೇಳಿಕೊಂಡಿದ್ದಾರೆ. ಇಷ್ಟೇ ಸಾಕಾಯ್ತು, ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ನೆಟ್ಟಿಗರು ಈ ಹೇಳಿಕೆಯನ್ನ ಹಿಡ್ಕೊಂಡು ವಿನಯ್ ಗೌಡ ಅವರನ್ನ ಟ್ರೋಲ್ ಮಾಡಲು ಶುರು ಮಾಡಿದ್ರು. ಕೆಲವರು ಮೀಮ್ಸ್ ಮಾಡಿದ್ರೆ, ಇನ್ನು ಕೆಲವರು ಕಮೆಂಟ್ಗಳ ಮೂಲಕ ತಮಾಷೆ ಮಾಡಿದ್ರು. ಅದರಲ್ಲೂ ಆರ್ಯಭಟ ಅನ್ನೋ ಹೆಸರಿನಿಂದಲೇ ಅವರನ್ನ ಕರೆಯುವಷ್ಟರ ಮಟ್ಟಿಗೆ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದನ್ನ ಮಾಡಿತ್ತು. ಆದ್ರೆ ಈಗ ಇದೇ ಟ್ರೋಲ್ ವಿಚಾರಕ್ಕೆ ವಿನಯ್ ಗೌಡ ಪ್ರತಿಕ್ರಿಯಿಸಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ಟ್ರೋಲಿಗರಿಗೆ ತಿರುಗೇಟನ್ನ ನೀಡಿರುವ ವಿನಯ್ ಗೌಡ ನೆಗೆಟಿವ್ ಕಮೆಂಟ್ಗಳಿಂದಲೇ ತಮ್ಮ ಪ್ರೊಫೈಲ್ ವೈರಲ್ ಆಗ್ತಾ ಇದೆ ಎಂದು ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡುತ್ತಾ ನನ್ನ ಪ್ರೊಫೈಲ್ ಅನ್ನ ಮತ್ತಷ್ಟು ವೈರಲ್ ಮಾಡ್ತಾ ಇದ್ದೀರಾ, ಪುಕ್ಸಟ್ಟೆಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಎಂಬ ರೀತಿಯಲ್ಲಿ ಟ್ರೋಲಿಗರನ್ನ ಕಾಲೆಳೆದಿದ್ದಾರೆ. ಅಂದ್ರೆ ತಮ್ಮ ಟ್ರೋಲ್ ಮಾಡ್ತಿರುವಂತಹ ಕಮೆಂಟ್ಗಳೇ ತಮ್ಮ ಜನಪ್ರಿಯತೆಗೆ ಕಾರಣವಾಗ್ತಾ ಇದೆ ಅನ್ನೋ ಸಂದೇಶವನ್ನ ವಿನಯ್ ಗೌಡ ನೀಡಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಸೆಲೆಬ್ರಿಟಿಗಳ ಯಾವುದೇ ಹೇಳಿಕೆ ಅಥವಾ ವಿಡಿಯೋ ವೈರಲ್ ಆದಾಗ ಅದರ ಹಿಂದೆ ಇರುವಂತಹ ಸಂಪೂರ್ಣ ಸಂದರ್ಭವನ್ನ ನೋಡದೆ ಟ್ರೋಲ್ ಮಾಡುವ ಟ್ರೆಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿದೆ. ಒಂದು ಕಾರ್ಯಕ್ರಮದಲ್ಲಿ ಹೇಳಿದ ಮಾತು, ಒಂದು ಚಿಕ್ಕ ಕ್ಲಿಪ್ ಅಥವಾ ಒಂದು ಪ್ರಶ್ನೆಗೆ ನೀಡಿದ ಉತ್ತರ, ಇವುಗಳಲ್ಲಿ ಯಾವುದಾದರೂ ವೈರಲ್ ಆದ್ರೆ ಕೆಲವೇ ಗಂಟೆಗಳಲ್ಲಿ ಅದು ಮೀಮ್ ಆಗಿ ಬದಲಾಗುತ್ತೆ. ವಿನಯ್ ಗೌಡ ವಿಚಾರದಲ್ಲೂ ಇದೇ ಆಗಿರುವಂತದ್ದು. ವೃತ್ತಕ್ಕೆ ಎಷ್ಟು ಸೈಡ್ ಅನ್ನೋ ಪ್ರಶ್ನೆಗೆ ಹಾಗೂ ಅವರು ನೀಡಿದ ಉತ್ತರ ಇನ್ಸೈಡ್ ಮತ್ತು ಔಟ್ಸೈಡ್ ಉತ್ತರದ ವಿಡಿಯೋ ಈಗ ವೈರಲ್ ಆಗಿ ನಂತರ ಅದು ಟ್ರೋಲ್ ಮೆಟೀರಿಯಲ್ ಆಗ್ಬಿಟ್ಟಿದೆ. ಆದ್ರೆ ವಿನಯ್ ಗೌಡ ಮಾತ್ರ ಈ ಟ್ರೋಲ್ ಅನ್ನ ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣುತ್ತಿಲ್ಲ. ಬದಲಿಗೆ ಅದನ್ನೇ ತಮ್ಮ ಪರವಾಗಿ ಬಳಸಿಕೊಂಡು ಟ್ರೋಲಿಗರಿಗೆ ತಿರುಗೇಟನ್ನ ನೀಡಿದ್ದಾರೆ. ನೀವು ಟ್ರೋಲ್ ಮಾಡುತ್ತೀರಿ, ಕಮೆಂಟ್ ಮಾಡುತ್ತೀರಿ, ಆದರೆ ಅದರಿಂದ ನನ್ನ ಪ್ರೊಫೈಲ್ಗೆ ರೀಚ್ ಹೆಚ್ಚಾಗ್ತಾ ಇದೆ. ಅಂದ್ರೆ ನೀವು ಮಾಡ್ತಾ ಇರುವುದು ನನ್ನ ಪುಕ್ಸಟೆ ಮಾರ್ಕೆಟಿಂಗ್ ಅನ್ನೋ ರೀತಿಯಲ್ಲಿ ಅವರ ಪ್ರತಿಕ್ರಿಯೆ ಇದೀಗ ಮತ್ತೊಮ್ಮೆ ಚರ್ಚೆಗೆ ಕಾರಣವಾಗಿದೆ. ಇದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಪ್ರಶ್ನೆಯು ಹುಟ್ಟಿಕೊಂಡಿದೆ. ಸೆಲೆಬ್ರಿಟಿಗಳನ್ನ ಟ್ರೋಲ್ ಮಾಡೋದು ನಿಜವಾಗಿಯೂ ಅವರಿಗೆ ನಷ್ಟನಾ, ಅಥವಾ ಕೆಲವೊಮ್ಮೆ ಅದೇ ಟ್ರೋಲ್ ಅವರಿಗೆ ಮತ್ತಷ್ಟು ಜನಪ್ರಿಯ ತಂದುಕೊಡುತ್ತಾ? ಯಾಕಂದ್ರೆ ಯಾವುದೇ ವ್ಯಕ್ತಿಯ ಪೋಸ್ಟ್ಗೆ ಹೆಚ್ಚು ಕಮೆಂಟ್ಗಳು ಬಂದಾಗ, ಹೆಚ್ಚು ಜನ ಅದನ್ನ ಶೇರ್ ಮಾಡಿದಾಗ ಆ ಪೋಸ್ಟ್ ನ ರೀಚ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ನೆಗೆಟಿವ್ ಕಮೆಂಟ್ಗಳು ಕೂಡ ಕೆಲವೊಮ್ಮೆ ಸೆಲೆಬ್ರಿಟಿಗಳ ಸೋಷಿಯಲ್ ಮೀಡಿಯಾ ಎಂಗೇಜ್ಮೆಂಟ್ ಅನ್ನ ಹೆಚ್ಚಿಸಬಹುದು. ಒಂದೆಡೆ ಆರ್ಯಭಟ ಅಂತ ಕರೆದು ಟ್ರೋಲ್ ಮಾಡಿದ ನೆಟ್ಟಿಗರು, ಮತ್ತೊಂದೆಡೆ ಅದನ್ನೇ ಹಾಸ್ಯವಾಗಿ ತೆಗೆದುಕೊಂಡು ಟ್ರೋಲಿಗರಿಗೆ ತಿರುಗೇಟು ನೀಡಿರುವ ವಿನಯ್ ಗೌಡ. ಹೀಗಾಗಿ ಈ ಟ್ರೋಲ್ಗೆ ಫುಲ್ ಸ್ಟಾಪ್ ಬೀಳುತ್ತಾ, ಅಥವಾ ವಿನಯ್ ಗೌಡ ಅವರ ಈ ತಿರುಗೇಟಿನಿಂದ ಮತ್ತಷ್ಟು ಮೀಮ್ಸ್ ಕಮೆಂಟ್ಗಳು ಹುಟ್ಟುತ್ತವ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಹಿನಿ ನ್ಯೂಸ್. ಧನ್ಯವಾದಗಳು.